ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನಿಮಗೆ ಸಿರ್ಸಿಯಲ್ಲಿ ಮಾರಿಕಾಂಬಾ ಟೆಂಪಲ್ ಗೊತ್ತಾ? ಸೊ ಮಾರಿಕಾಂಬಾ ಟೆಂಪಲ್ನಿಂದ ಹಾಗೆ 1 ಕಿಲೋಮೀಟರ್ ಹೋದರೆ ಅಂದರೆ ಬನವಾಸಿ ರೋಡಲ್ಲಿ ಹೋದರೆ ನಿಮಗೆ ಒಂದು ಬೆಸ್ಟ್ ಬಸವೇಶ್ವರ ಖಾನಾವಳಿ ಸಿಗುತ್ತೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ. ಮತ್ತು ನೀವಿಲ್ಲಿ ನೋಡ್ಬೋದು, ಸುತ್ತಲೂ ಫುಲ್ ಹಸಿರಿನ ಪರಿಸರ. ಇದ್ರ ಮಧ್ಯ ಕೂತ್ಕೊಂಡು ಊಟ ಮಾಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ನೋಡಿ, ಬಸವೇಶ್ವರ ಖಾನಾವಳಿಗೆ ಇವತ್ತು ನಾವು ಬಂದಿದ್ದೀವಿ. ಇಲ್ಲಿ ಜೋಳದ ರೊಟ್ಟಿ ಊಟ, ಅದರಲ್ಲೂ ಬಿಸಿ ಬಿಸಿ ಜೋಳದ ರೊಟ್ಟಿನ ತಂದು ಹಾಕ್ತಾರೆ ಫ್ರೆಂಡ್ಸ್. ಹಾಗೆ ಅದ್ರ ಜೊತೆಗೆ ಏನೇನೆಲ್ಲ ಇರುತ್ತೆ ಹೇಳೋದನ್ನು ಇವತ್ತು ಡೀಟೇಲ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ರೋಟಿ ಹೇಗಿತ್ತು, ರೋಟಿ ಅವರು ಹೇಗೆ ಮಾಡ್ತಾರೆ ಹೇಳೋದನ್ನು ಕೂಡ ಲಾಸ್ಟಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಬಸವೇಶ್ವರ ಖಾನಾವಳಿ ಜೊತೆಗೆ ಇದಕ್ಕೆ ನೋಡಿ ನಮ್ಮನೆ ಊಟ ಅಂತ ಹೆಸರು ಕೊಟ್ಟಿದ್ದಾರೆ. ನೋಡ್ಬೋದು, ನೋಡಿ ಎಲ್ಲರೂ ಕೂತ್ಕೊಂಡು ನಮ್ಮನೆ ಊಟನ ಮಾಡ್ತಾ ಇದ್ದಾರೆ. ಸೊ ನಮ್ಮನೆ ಊಟ ಹೇಗಿತ್ತು ಅಂತ ನೀವು ಒಮ್ಮೆ ಅಲ್ಲಿ ಹೋಗಿ ಊಟ ಮಾಡಿದ್ರೇನೆ ಗೊತ್ತಾಗುತ್ತೆ ನಮ್ಮನೆ ಊಟ ಹೇಗಿರುತ್ತೆ ಹೇಳೋದು. ನಾವು ಮನೇಲಿ ಹೇಗೆ ಮಾಡ್ತೀವಿ, ನೀಟಾಗಿ ಕ್ಲೀನಾಗಿ ಎಲ್ಲ ಹೈಜೀನ್ ಆಗಿ ನಾವು ಮಾಡ್ತೀವಿ ಅಲ್ವಾ? ಸೊ ಅದೇ ರೀತಿನೇ ಇಲ್ಲೂ ಇದೆ ಅಂತ ಅಂದ್ಬಿಟ್ಟು ಅವರು ನಮ್ಮನೆ ಊಟ ಅಂತಾನೆ ಹೆಸರಿಟ್ಟಿದ್ದಾರಂತೆ. ಸೊ ನಾವು ಎಲ್ಲ ಕಡೆಗೂ ಅಲ್ಲಿ ನೋಡ್ಬೋದು, ತುಂಬಾ ಕ್ಲೀನ್ ಆಗಿದೆ. ಮತ್ತು ಜೋಳದ ರೊಟ್ಟಿ ಅದು ಎಷ್ಟು ಹೆಲ್ದಿ ಅಲ್ವಾ? ಸೊ ಡೈಲಿ ನಾವು ಊಟ ಮಾಡಿದ್ರೂ ಏನೇನು ಪ್ರಾಬ್ಲಮ್ ಆಗಲ್ಲ, ಏನು ಸೋಡಾ ಏನು ಹಾಕಲ್ಲ. ಸೊ ಹೇಗಿದೆ, ಎಷ್ಟು ಕ್ಲೀನ್ ಆಗಿದೆ ಹೇಳೋದನ್ನು ನೀವಿಲ್ಲಿ ನೋಡ್ತಾ ಹೋಗ್ಬೋದು ಅಲ್ವಾ? ಎಷ್ಟು ನೀಟಾಗಿದೆ ನೋಡಿ ಅಲ್ವಾ? ಹಾಗೆ ನಾವು ಕೂಡ ಇಲ್ಲಿ ನಮ್ಮನೆ ಊಟ ಹೇಗಿದೆ ನೋಡೋಣ ಅಂತಂದ್ಬಿಟ್ಟು ಬಂದಿದ್ದೀವಿ ಫ್ರೆಂಡ್ಸ್. ನಾವು ಜೋಳದ ರೊಟ್ಟಿ ಊಟನ ತೊಗೊಂಡಿದ್ದೀವಿ. ಮತ್ತು ನೋಡಿ, ಈ ರೀತಿ ಎಲ್ಲ ನೀಟಾಗಿ ಅವರು ಜೋಡಿಸಿಟ್ಕೊಂಡಿರ್ತಾರೆ. ಅಂದರೆ ಅವ್ರಿಗೊಂದು ಐಡಿಯಾ ಇರುತ್ತೆ ಅಲ್ವಾ, ಎಷ್ಟು ಜನ ಬರ್ತಾರೆ ಈ ಟೈಮ್ಗೆ, ಊಟದ ಟೈಮ್ಗೆ ಹೇಳ್ಕೊಂಡೆಲ್ಲ ಗೊತ್ತಿರುತ್ತೆ. ಸೊ ಆ ರೀತಿ ಅವರು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಮತ್ತೇನಂದರೆ ಬಿಸಿ ಬಿಸಿ ಜೋಳದ ರೊಟ್ಟಿನ ತಂದು ಹಾಕ್ತಾರೆ ಫ್ರೆಂಡ್ಸ್. ಅನ್ಲಿಮಿಟೆಡ್ ಊಟ ಅಂತ ಹೇಳ್ಬೋದು. ಮತ್ತು ರೈಸು ಸಾಂಬಾರು ಕೂಡ ಇರುತ್ತೆ ಇದ್ರ ಜೊತೆಗೆ ಲಾಸ್ಟಲ್ಲಿ. ಮತ್ತು ನೀವಿಲ್ಲಿ ಏನೇನೆಲ್ಲ ಇದೆ ಹೇಳೋದನ್ನು ಕೂಡ ನೋಡ್ಬೋದು. ಉಪ್ಪು, ಉಪ್ಪಿನಕಾಯಿ, ಚಟ್ನಿ ಪುಡಿ, 2 ರೀತಿ ಪಲ್ಯ, ಎಣ್ಗಾಯಿ ಪಲ್ಯ ಮತ್ತು ಒಂದು ಕೂರ್ಮ ಕೂಡ ಇತ್ತು. ಹಾಗೆ ಜೋಳದ ರೊಟ್ಟಿ. ಇದ್ರ ಜೊತೆಗೆ ಒಂದು ಬೆಸ್ಟ್ ಕಾಂಬಿನೇಷನ್ನು ಹೋಳಿಗೆ ಕೂಡ ಸಿಗುತ್ತೆ ಫ್ರೆಂಡ್ಸ್. ಹೋಳಿಗೆ ತುಂಬ ಸಾಫ್ಟಾಗಿ, ಅದ್ರ ಜೊತೆಗೆ ಕಾಯಿ ಹಾಲನ್ನು ಕೂಡ ಕೊಟ್ಟಿದ್ದಾರೆ. ಸೊ ಸಖತ್ ಟೇಸ್ಟಿಯಾಗಿತ್ತು. ಮಂಗಳವಾರ ಮಾತ್ರ ಹೋಳಿಗೆ ಊಟ ಇರುತ್ತೆ. ಉಳಿದಿರೋ ದಿನಗಳಲ್ಲೆಲ್ಲ ಮಾಮೂಲಾಗಿ ನಮಗೆ ಜೋಳದ ರೊಟ್ಟಿ ಊಟ, 2 ರೀತಿ ಪಲ್ಯ, ಚಟ್ನಿ ಮತ್ತು ಚಟ್ನಿ ಪುಡಿ ಈ ರೀತಿ ಎಲ್ಲ ಇರುತ್ತೆ. ಮತ್ತು ಒಂದು ಪ್ಲೇಟ್ಗೆ 100 ರೂಪೀಸು ಅನ್ಲಿಮಿಟೆಡ್ ಊಟ. ಎಷ್ಟು ಬೆಸ್ಟ್ ಅಲ್ವಾ ಫ್ರೆಂಡ್ಸ್? 100 ರೂಪೀಸ್ಗೆ ಅನ್ಲಿಮಿಟೆಡ್ ಊಟ ಅಂದರೆ ನಂಬೋಕ್ಕಾಗಲ್ಲ ಅಲ್ವಾ? ಖಂಡಿತ ನೀವು ಒಮ್ಮೆ ಇಲ್ಲಿ ಹೋಗಿ ತಿಂದು ನೋಡಿ. ಅದರಲ್ಲೂ ಒಂದು ಹೆಲ್ದಿಯಾಗಿರುವಂಥ ಊಟನ ನಾವು ಊಟ ಮಾಡ್ಬೋದು. ಮತ್ತೆ ನೋಡಿ, ನಾವು ಕೂಡ ಜೋಳದ ರೊಟ್ಟಿ ಊಟನ ಈಗ ಮಾಡ್ತಾ ಇದೀವಿ. ಹಾಗೆ ನಿಮಗೆ ಅವರು ಜೋಳದ ರೊಟ್ಟಿ ಎಲ್ಲ ಹೇಗೆ ತಟ್ತಾರೆ ಹೇಳೋದನ್ನು ಕೂಡ ಎಲ್ಲದನ್ನು ತೋರಿಸ್ಕೊಡ್ತೀನಿ. ಹಾಗೆ ಲಾಸ್ಟಲ್ಲಿ ಅನ್ನ ಮತ್ತೆ ಒಂದು ಸಾಂಬಾರು ಕೂಡ ಇರುತ್ತೆ. ಮತ್ತೆ ನೋಡಿ, ತುಂಬಾ ಜನ ಬಂದು ಅಲ್ಲಿ ಪಾರ್ಸಲ್ ಕೂಡ ತಗೊಂಡು ಹೋಗ್ತಾರೆ. ನೀವಿಲ್ಲಿ ನೋಡ್ಬೋದು, ಹೋಳಿಗೆ ಅಂತೂ ತುಂಬಾನೇ ಸಾಫ್ಟ್ ಆಗಿತ್ತು. ಹಾಗೆ ರೈಸು, ಸಾಂಬಾರು, 2 ರೀತಿ ಪಲ್ಯಗಳು, ಮತ್ತೆ ಎಲ್ಲದೂ ಅಷ್ಟೇ ಫ್ರೆಂಡ್ಸ್. ಒಳಗಡೆಗೂ ಫುಲ್ ಎಲ್ಲ ಕ್ಲೀನ್ ಆಗಿದೆ. ಹಾಗೆ ಅವರು ರೊಟ್ಟಿನ ಈಗ ನೋಡಿ ಹೇಗೆ ತಟ್ತಾರೆ ಹೇಳೋದನ್ನ ನೀವಿಲ್ಲಿ ನೋಡ್ಬೋದು. ಟಾಪ್ 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 ಹೇಳ್ಕೊಂಡು ಎಷ್ಟು ಚೆನ್ನಾಗಿ ತಟ್ತಾ ಇದ್ರು. ಅಲ್ಲಿ ನೋಡಿದ್ರೆ ನಮಗೂ ಬಂದೇ ಬಿಡ್ತು ಅಂತ ಅನ್ಸುತ್ತೆ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿ ಅವರು ರೋಟಿನ ತಟ್ತಾ ಇದ್ರು. ಈಗ ನೋಡಿ, ಅವರು ಬೇಯಿಸ್ತಾ ಇದ್ದಾರೆ. ಈಗಾಗಲೇ ನಾನು ಅಷ್ಟೇ ಜೋಳದ ರೊಟ್ಟಿನ ಹೇಗೆ ಮಾಡಬೇಕು ಹೇಳೋದನ್ನ ಸಾಕಷ್ಟು ಟಿಪ್ಸ್ಗಳ ಜೊತೆಗೆ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. 50,000 ವ್ಯೂಸ್ ಕೂಡ ಬಂದಿದೆ. ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ಹಾಕಿರ್ತೀನಿ, ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು. ಓಕೆನಾ? ಈಗ ನೋಡಿ, ಇದ್ರ ಜೊತೆಗೆ ನಿಮಗೆ ಜೋಳದ ರೊಟ್ಟಿ ಬೇಡ ಅಂತಾದರೆ ಚಪಾತಿ ಕೂಡ ಸಿಗುತ್ತೆ. ಸೊ ನಿಮಗೆ ಯಾವ್ದು ಬೇಕಂದ್ರೆ ಅದು ಬಿಸಿ ಬಿಸಿ ಆಗಿರುವಂತಹ ರೋಟಿನ ಅವರು ತಂದಾಕ್ತಾರೆ. ಹಾಗೆ ಇಲ್ಲಿ ನೀವು ನೋಡ್ಬೋದು, ಎಷ್ಟು ಸಾಫ್ಟ್ ಆಗಿರುವಂತಹ ಜೋಳದ ರೊಟ್ಟಿನ ಅವರು ಮಾಡಿದ್ದಾರೆ. ಖಂಡಿತ ನೀವು ಒಮ್ಮೆ ಇಲ್ಲಿ ಹೋಗಿ ತಿಂದ್ಬಿಟ್ಟು ಹೇಗಿತ್ತು ಹೇಳೋದನ್ನ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇವತ್ತಿನ ಈ ಬಸವೇಶ್ವರ ಖಾನಾವಳಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆದ್ರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.